ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಪ್ರಥಮವಾಗಿ ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಅಷ್ಟಮಿ ತಿಥಿ ಅಶ್ವಿನಿ ನಕ್ಷತ್ರ. ಇವತ್ತಿನ ಭಾನುವಾಸರದ ವಿಶೇಷ, ಇವತ್ತಿನದಲ್ಲಿ ನವಗ್ರಹಗಳ ಆರಾಧನೆಯನ್ನು ಮಾಡಬೇಕು. ಪ್ರಥಮವಾಗಿ ಸೂರ್ಯಗ್ರಹ ಆರಾಧನೆಯನ್ನು ಮಾಡುವುದು ಉತ್ತಮವಾಗಿ ಕಂಡುಬರುತ್ತದೆ. ಈ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಮುನ್ನಡೆ, ಶುಭ ಕಾರ್ಯಗಳಲ್ಲಿ ಅಧಿಕ ಆಸಕ್ತಿಗಳನ್ನು ಮತ್ತು ಕುಟುಂಬದಲ್ಲಿ ವಾತಾವರಣಗಳನ್ನು ಕಾಣಬಹುದು. ಮೇಷರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 9, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಬಂಧು ಮಿತ್ರರಿಂದ ಸಹಾಯ ಹಸ್ತಗಳು ಚಾಚಲು ಬರುತ್ತವೆ ಮತ್ತು ಮಿತ್ರಗಳಲ್ಲಿ ಸ್ನೇಹ ಬಳಗಳಲ್ಲಿ ಉತ್ತಮವಾದಂತಹ ಲಾಭಾಂಶಗಳನ್ನು ಕಾಣಬಹುದು. ಮತ್ತು ವೃಷಭ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 6, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕುಟುಂಬದವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಮತ್ತು ಮಾತಾಪಿತೃಗಳ ಆರೋಗ್ಯಗಳಲ್ಲಿ ಸುಧಾರಣೆಯನ್ನು ಕಾಣಬಹುದು. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ತರಲಿದೆ. ಈ ದಿವಸದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭ ವರ್ಣ ಹಸಿರು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿವಸದಲ್ಲಿ ಮಂಗಳ ಕಾರ್ಯಗಳನ್ನು, ಪ್ರಸಾದ ಮತ್ತು ದಾನಗಳನ್ನು ಮಾಡುವಂತಹ ಅವಕಾಶಗಳು ಸಿಗುತ್ತದೆ. ಈ ದಿವಸದಲ್ಲಿ ಮನಸ್ಸಿನಲ್ಲಿ ಇರುವಂತಹ ಕೆಲವು ವಿಚಾರಗಳು, ದುಗಡ ದುಮ್ಮಾನಗಳು ನಿವಾರಣೆಗಳನ್ನು ಕಾಣಬಹುದು. ಬಂಧು ಮಿತ್ರರಿಂದ ಸಿಹಿ ಸುದ್ದಿಗಳನ್ನು ಸಹ ಕಾಣಬಹುದು. ಕರ್ಕಾಟಕ ರಾಶಿಯವರಿಗೆ ಈ ದಿವಸದಲ್ಲಿ ಸೂರ್ಯ ದೇವರ ಆರಾಧನೆ ಮತ್ತು ಶನಿ ದೇವರ ಆರಾಧನೆ ಉತ್ತಮ ಫಲಗಳನ್ನು ನೀಡುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 2, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಭೂ ವ್ಯವಹಾರಗಳಲ್ಲಿ ಜಯ, ರಾಜಕೀಯದಲ್ಲಿ ಒತ್ತಡಗಳು ಕಂಡುಬರುತ್ತದೆ. ಈ ದಿವಸದ ಸಿಂಹ ರಾಶಿಯವರಿಗೆ ಮೇಲಧಿಕಾರಿಗಳು ನಿಮಗೆ ಸಹಾಯ ಹಸ್ತಗಳನ್ನು ಚಾಚಲು ಇಷ್ಟಪಡುತ್ತಾರೆ. ಸಿಂಹ ರಾಶಿಯವರು ಈ ದಿವಸದಲ್ಲಿ ಶುಭ ಸಂಖ್ಯೆ 1, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸದಲ್ಲಿ ಸ್ಥಿರ ಆಸ್ತಿಗಳಿಂದ ಲಾಭ ಮತ್ತು ಈ ದಿವಸದಲ್ಲಿ ಲಾಭದ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಇವರಿಗೆ ಹೆಚ್ಚಿನ ಆದಾಯಗಳು ಸಿಗಲಿದೆ. ಕನ್ಯಾ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 5, ಶುಭ ವರ್ಣ ಹಸಿರು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ವಸ್ತ್ರಾಭರಣಗಳ ಲಾಭ ಮತ್ತು ಕಾರ್ಯ ಸಾಧನೆಗಾಗಿ ಹೆಚ್ಚಿನ ಸುತ್ತಾಟಗಳನ್ನು ಸಂಭವಗಳನ್ನು ಕಾಣಬಹುದು. ಈ ದಿವಸದಲ್ಲಿ ತುಲಾ ರಾಶಿಯವರು ತಾಯಿ ಭಗವತಿ ಆರಾಧನೆಗಳು ಉತ್ತಮವಾಗಿರುತ್ತದೆ. ಕುಲದೇವತೆಗಳ ಆರಾಧನೆ ಮಾಡತಕ್ಕದ್ದು. ತುಲಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭ ವರ್ಣ ಬಿಳಿ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯಿಂದ ಸಹಕಾರ, ಹಳೆಯ ಸಾಲದ ಒತ್ತಾಯಗಳು ನಿವಾರಣೆಗಳನ್ನು ನೀಡಬಹುದು ಮತ್ತು ಸಂತಸದ ವಾತಾವರಣಗಳನ್ನು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 9, ಶುಭ ವರ್ಣ ಕೆಂಪು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಶುಭ ಕಾರ್ಯಗಳಿಗೆ ವಿಘ್ನ, ವ್ಯವಹಾರಗಳಲ್ಲಿ ಅಧಿಕ ಅಡಚಣೆಗಳನ್ನು ಕಂಡುಬರುತ್ತದೆ. ಧನಸ್ಸು ರಾಶಿಯವರಿಗೆ ಈ ದಿವಸದಲ್ಲಿ ನವಗ್ರಹಗಳ ಆರಾಧನೆ, ನವಗ್ರಹ ದೇವಾಲಯಗಳ ಪ್ರದಕ್ಷಿಣೆಯನ್ನು ಮಾಡಬಹುದು ಅಥವಾ ಅಶ್ವತ್ಥ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಧನಸ್ಸು ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭ ವರ್ಣ ಕೇಸರಿ. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ನೂತನ ವಾಹನ ಅಥವಾ ವಸ್ತ್ರಾಭರಣ ಅಥವಾ ಭೂ ವ್ಯವಹಾರಗಳಲ್ಲಿ ಕೊಳ್ಳುವ ಪ್ರಯತ್ನ, ಸಫಲತೆಗಳನ್ನು ಕಾಣುವಿರಿ. ಮಕರ ರಾಶಿಯವರಿಗೆ ಈ ದಿವಸದಲ್ಲಿ ಕುಲದೇವತೆಗಳ ಜೊತೆಗೆ ನವಗ್ರಹಗಳ ಆರಾಧನೆ ಉತ್ತಮವಾಗಿ ಮಾಡಲೇಬೇಕಾಗಿರುತ್ತದೆ. ಈ ದಿವಸದಲ್ಲಿ ಸಮಯ ಕಾಲಾವಕಾಶಗಳ ವೃಥಾ ಖರ್ಚು, ವೃಥಾ ತಿರುಗಾಟಗಳನ್ನು ಮಿತವಾಗಿ ಮಾಡಬೇಕು. ಮತ್ತು ಮಕರ ರಾಶಿಯವರಿಗೆ ಈ ದಿವಸದ ಶುಭ ವರ್ಣ ಹಸಿರು, ಶುಭ ಸಂಖ್ಯೆ 5. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ವ್ಯಾಪಾರ ಉದ್ಯೋಗಗಳಲ್ಲಿ ಸಾಧಾರಣ ಲಾಭಗಳು ಮತ್ತು ಈ ದಿವಸದ ಉದ್ಯೋಗದ ಸ್ಥಳದಲ್ಲಿ ಒತ್ತಡ ಕಾಣುವಿರಿ. ಕುಂಭ ರಾಶಿಯವರಿಗೆ ಈ ದಿವಸದಲ್ಲಿ ನವಗ್ರಹಗಳ ಆರಾಧನೆ ಜೊತೆಗೆ ವಿಶೇಷವಾಗಿ ಕುಲದೇವತೆ ದರ್ಶನಗಳನ್ನು ಮಾಡಬೇಕು. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭ ವರ್ಣ ನೀಲಿ. ಕೊನೆಯ ರಾಶಿ
ಮೀನರಾಶಿ. ಮೀನರಾಶಿಯವರಿಗೆ ದಿನದ ಆರಂಭವು ಶುಭದಾಯಕವಾಗಿರುತ್ತದೆ. ಆಪ್ತರುಗಳಿಂದ ಮತ್ತು ಕುಟುಂಬ ವರ್ಗದವರಿಂದ ಕೆಲಸ ಕಾರ್ಯಗಳಲ್ಲಿ ಜಯಗಳನ್ನು ಕಾಣಬಹುದು. ಮೀನರಾಶಿಯವರಿಗೆ ಯಾವುದೇ ಭೂ ವ್ಯವಹಾರಗಳಲ್ಲಿ ಅಧಿಕ ಲಾಭಗಳನ್ನು ಕಾಣಬಹುದು. ಮೀನರಾಶಿಯವರಿಗೆ ಆರೋಗ್ಯದ ಸುಧಾರಣೆಗಳನ್ನು ಕಾಣಬಹುದು. ಈ ದಿವಸದಲ್ಲಿ ಮೀನರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ ಹಳದಿ. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.